ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಶಬರಿಮಲೆ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಿದ್ದ ಗಂಡ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದ್ದಾನೆ. ಅಂದಹಾಗೆ ಈ ಘಟನೆ ಹಾಸನದ ಹಾಲೂರು ತಾಲೂಕಿನಲ್ಲಿ ನಡೆದಿದೆ. ಎರಡನೇ ಮದುವೆಯನ್ನ ಪ್ರಶ್ನೆ ಮಾಡಿದ್ದಕ್ಕೆ ತನ್ನ ಮೊದಲ ಹೆಂಡತಿಯನ್ನ ಬರ್ಬರವಾಗಿ ಕೊಂದು ಹಾಕಿದ್ದಾನೆ. ಆ ಬಳಿಕ ಹೆಂಡತಿಯ ಶವವನ್ನ ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನ ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿ ನದಿಗೆ ಬಿಸಾಡಿದ್ದಾನೆ. ಜನವರಿ 10ನೇ ತಾರೀಕು ನಡೆದಿರೋ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಪ್ರಕರಣ ಸಂಬಂಧ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಹಾಗಾದ್ರೆ ಈ ಕೊಲೆ ಹೇಗ್ ನಡೀತು, ಯಾಕೆ ನಡೀತು ಅನ್ನೋದನ್ನ ಈ ಎಪಿಸೋಡ್ನಲ್ಲಿ ಮುಂದೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆ ತನಕ ಮಿಸ್ ಮಾಡದೆ ನೋಡಿ. ಗಂಡ ಎರಡನೇ ಮದುವೆ ಆಗಿರ್ತಾನೆ. ನನಗೆ ಹೇಳ್ದೆ ಕೇಳ್ದೆ ಅದೆಂಗ್ ಮದುವೆ ಆದೆ ನೀನು ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಮೊದಲ ಹೆಂಡತಿಯನ್ನ ಗಂಡನೆ ಬರ್ಬರವಾಗಿ ಕೊಂದು ಹಾಕಿದ್ದಾನೆ. ಈ ಘಟನೆ ಹಾಸನ ಜಿಲ್ಲೆಯ ಹಾಲೂರು ತಾಲೂಕಿನ ಹೆಡೂರು ಗ್ರಾಮದಲ್ಲಿ ನಡೆದಿದೆ. ಇಲ್ಲಿ ಗಂಡನ ಹೆಸರು ಕುಮಾರು, ಹೆಂಡತಿ ಹೆಸರು ರಾಧಾ. ಇವರಿಗೆ 40 ವರ್ಷ ವಯಸ್ಸು. ಹೆಂಡತಿಯನ್ನ ಕೊಂದು ಆ ಡೆಡ್ ಬಾಡಿಗೆ ಬಟ್ಟೆ ಸುತ್ತಿ ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿ ನದಿಗೆ ಎಸೆದಿದ್ದಾನೆ ಈ ಪುಣ್ಯಾತ್ಮ. ಜನವರಿ 10ನೇ ತಾರೀಕು ನಡೆದಿರುವ ಈ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 22 ವರ್ಷಗಳ ಹಿಂದೆ ಕುಮಾರ್ ಜೊತೆಗೆ ರಾಧಾ ಮದುವೆ ಆಗಿರುತ್ತೆ. ಆದರೆ ತನ್ನ ಮೇಲೆ ಕುಮಾರು ಅನುಮಾನ ಪಡ್ತಾ ಇದ್ದಿದ್ದರಿಂದ ಕಳೆದ 8 ವರ್ಷಗಳಿಂದ ಗಂಡನಿಂದ ಬೇರೆಯಾಗಿ ರಾಧಾ ವಾಸ ಮಾಡ್ತಾ ಇರ್ತಾಳೆ. ಈ ನಡುವೆ ಏನಾಗುತ್ತಂದ್ರೆ ಜನವರಿ 1ನೇ ವಾರದಲ್ಲಿ ಕುಮಾರು ಶಬರಿಮಲೆಗೆ ಹೋಗಿರ್ತಾನೆ. ಶಬರಿಮಲೆಗೆ ಹೋಗೋರಿಗೆ ಇರುಮುಡಿ ಏನೋ ಕಟ್ತಾರಂತೆ. ಹೆಂಡತಿನೇ ಕಟ್ಟಬೇಕು ಅನ್ನೋ ಪ್ರತೀತಿ ಏನೋ ಇದೆಯಂತೆ. ನನಗದ್ರ ಬಗ್ಗೆ ಅಷ್ಟು ಕ್ಲಾರಿಟಿ ಇಲ್ಲ. ಅದೇ ರೀತಿ ಕುಮಾರು ಶಬರಿಮಲೆಗೆ ಹೋಗುವಾಗ ಹೆಂಡತಿ ಸ್ಥಾನದಲ್ಲಿ ಬೇರೆ ಮಹಿಳೆ ಪೂಜೆ ಮಾಡಿರ್ತಾಳೆ. ಇದು ರಾಧಾಗೆ ಗೊತ್ತಾಗುತ್ತೆ. ಹೀಗಾಗಿ ನಾನು ಹೆಂಡತಿಯಾಗಿ ಇನ್ನೂ ಬದುಕಿರುವಾಗ ಬೇರೆಯವಳ ಹತ್ರ ಅದು ಹೆಂಗ್ ನೀನು ಪೂಜೆ ಮಾಡಿಸ್ಕೊಂಡೆ ಅಂತ ಪ್ರಶ್ನೆ ಮಾಡೋದಕ್ಕೆ ಕುಮಾರ್ ವಾಸ ಮಾಡ್ತಾ ಇದ್ದ ಹೆಡೂರು ಗ್ರಾಮಕ್ಕೆ ರಾಧಾ ಬಂದಿರ್ತಾಳೆ. ಇದೇ ವಿಚಾರದಲ್ಲಿ ಜನವರಿ 10ನೇ ತಾರೀಕು ರಾತ್ರಿ 10:30 ಸುಮಾರಿಗೆ ಕುಮಾರ್ ಮತ್ತು ರಾಧಾ ನಡುವೆ ಜಗಳ ಜಾಸ್ತಿ ಆಗುತ್ತೆ. ಅದು ವಿಕೋಪಕ್ಕೆ ಹೋಗಿ ಕುಮಾರು ತನ್ನ ಮೊದಲ ಹೆಂಡತಿ ರಾಧಾಗೆ ಕಪಾಳಕ್ಕೆ ಹೊಡಿತಾನೆ. ಇದರಿಂದಾಗಿ ಒಂದೇ ಏಟಿಗೆ ಕೆಳಗೆ ಬಿದ್ದ ರಾಧಾ ಸ್ಥಳದಲ್ಲೇ ಪ್ರಾಣ ಬಿಡ್ತಾಳೆ. ಇದಾದ ಬಳಿಕ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ರಾಧಾಳ ಡೆಡ್ ಬಾಡಿಗೆ ಈ ಕುಮಾರು ಬಟ್ಟೆ ಸುತ್ತಿ ಅದನ್ನ ಒಂದು ಬೈಕ್ನಲ್ಲಿ ತೆಗೆದುಕೊಂಡು ಹೋಗಿ ಹಾಸನದ ಹೊರವಲಯದ ಕಂದಲಿ ಬಳಿ ಹರಿಯೋ ಯಗಚಿ ನದಿಗೆ ಹೆಂಡತಿಯ ಡೆಡ್ ಬಾಡಿಯನ್ನ ಬಿಸಾಡ್ತಾನೆ. ಅದಾದ ಬಳಿಕ ತಾನೇ ಪೊಲೀಸರಿಗೆ ಮಾಹಿತಿ ಕೊಡ್ತಾನೆ. ಯಗಚಿ ನದಿಯಿಂದ ರಾಧಾ ಶವವನ್ನ ಪೊಲೀಸರು ಹೊರಗೆ ತೆಗೆದಿದ್ದಾರೆ. ಈ ಕೇಸ್ ಸಂಬಂಧ ಆರೋಪಿ ಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮುಂದುವರಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.